2009ರಲ್ಲಿ ಒಬ್ಬ ಅಮೆರಿಕನ್ ಮೆಡಿಕಲ್ ಸ್ಟೂಡೆಂಟ್ ಅವನ ಹಾಲಿಡೇನ ಖುಷಿಯಾಗಿ ಎಂಜಾಯ್ ಮಾಡೋಣ ಅಂತ ಹೇಳಿ ಒಂದು ಗುಹೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾನೆ. ಆ ಗುಹೆ ಒಳಗಡೆ ಎಂಟರ್ ಆಗಿ ಬರ್ತ್ ಕೆನಾಲ್ ಎಂಬ ಒಂದು ಪ್ಲೇಸ್ ಒಳಗಡೆ ಎಂಟರ್ ಆಗ್ತಾನೆ. ಈ ಗುಹೆ ಒಳಗಡೆ ಒಂದು ಬರ್ತ್ ಕೆನಾಲ್ ಅಂತ ಒಂದು ಜಾಗ ಇದೆ, ಅದೊಂದು ಡೆಡ್ ಎಂಡ್. ಆ ಬರ್ತ್ ಕೆನಾಲ್ ಅಲ್ಲಿ ಹೋಗಿ ಸಿಗಾಕೊಂತಾನೆ. ಇವನ್ನ ಹೊರಗಡೆ ತರಬೇಕು ಅಂತ ಕೇವ್ ರೆಸ್ಕ್ಯೂಯರ್ಸ್ ಎಲ್ಲ ಬಂದು 27 ಗಂಟೆ ಟೈಮ್ ಅವನ್ನ ತೆಗಿಬೇಕು ಅಂತ ಆ ರೆಸ್ಕ್ಯೂ ಮಿಷಿನ್ ಅಲ್ಲಿ ಇಳಿತಾರೆ. 27 ಗಂಟೆ ನಂತರ ಅವನ್ನ ತೆಗೆದ್ರ ಇಲ್ವಾ ಅನ್ನೋದು ಒಂದು ಸ್ಟೋರಿ ತರ ಹೇಳ್ತೀನಿ, ಈ ವಿಡಿಯೋ ಕೊನೆವರೆಗೂ ನೋಡಿ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಮನೋಜ್. ಜಾನ್ ಜೋನ್ಸ್ 26 ವಯಸ್ಸಿನ ಹುಡುಗ, ಅವನ ಜೊತೆ ಒಬ್ರು ಪ್ರೆಗ್ನೆಂಟ್ ಆಗಿರೋ ವೈಫ್ ಮತ್ತೆ 1 ವಯಸ್ಸಿನ ಮಗು. ಇವರು 3 ಜನ ಉತಾಹ ಸಿಟಿ, ಅಮೆರಿಕಾದಲ್ಲಿರುವ ಒಂದು ಸಿಟಿಗೆ ಹೋಗಿ ಹಾಲಿಡೇನ ಖುಷಿಯಾಗಿ ಸ್ಪೆಂಡ್ ಮಾಡೋಣ ಅಂತ ಆ ಜಾಗಕ್ಕೆ ಹೋಗ್ತಾರೆ. ಆ ಜಾಗಕ್ಕೆ ಹೋದಾಗ ಅಲ್ಲಿರೋ ಜೋನ್ಸ್ ಅವರ ಹಳೆಯ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಮತ್ತೆ ಜೋನ್ಸ್ ಅವರ ತಮ್ಮ ಕೂಡ ಅದೇ ಜಾಗದಲ್ಲಿ ಇರ್ತಾರೆ. ಜಾನ್ ಅವರ ಫ್ರೆಂಡ್ಸ್ ಎಲ್ಲ ಅವನ್ಗೆ ಹೇಳ್ತಾರೆ, ಇಲ್ಲೇ ಪಕ್ಕದಲ್ಲಿ ನಟಿಪುಟ್ಟಿ ಕೇವ್ ಅಂತ ಒಂದು ದೊಡ್ಡದಾಗಿರೋ ಗುಹೆ ಇದೆ. ಈ ಗುಹೆ ಒಳಗಡೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ದಾರಿ ತುಂಬಾ ಜಾರುತ್ತೆ, ತುಂಬಾ ತಿರುವು ದಾರಿ ತರ ಇರುತ್ತೆ, ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಇರುತ್ತೆ. ಈ ಗುಹೆನ ಎಕ್ಸ್ಪ್ಲೋರ್ ಮಾಡೋದು ಅನ್ನೋದು ತುಂಬಾ ಅಡ್ವೆಂಚರ್ ಆಗಿರುತ್ತೆ. ಮತ್ತೆ ಜಾನ್ ಕೂಡ ಪ್ರೊಫೆಷನಲ್ ಆಗಿ ಒಬ್ಬ ಕೇವ್ ಎಕ್ಸ್ಪ್ಲೋರರ್, ಅಂದ್ರೆ ಗುಹೆ ಒಳಗಡೆ ಹೋಗಿರೋ ಅಭ್ಯಾಸ ತುಂಬಾ ಇದೆ. ಈ ಗುಹೆನ ಎಕ್ಸ್ಪ್ಲೋರ್ ಮಾಡ್ಬಿಡೋಣ ಅಂತ ಹೇಳಿ ಅವರ ಫ್ರೆಂಡ್ ಕೂಡ ಇವ್ರಿಗೆ ಐಡಿಯಾನ ಹೇಳ್ತಾರೆ. ಈಗ ನವೆಂಬರ್ 2009 ಆ ದಿನ ಬರುತ್ತೆ. ಜಾನ್ ಜೋನ್ಸ್ ಮತ್ತೆ ಅವರ ತಮ್ಮ ಜೋಸ್ ಜಾನ್ ಮತ್ತೆ ಅವರ ಫ್ರೆಂಡ್ಸ್ ಎಲ್ಲ ಈ ಗುಹೆ ಒಳಗಡೆ ಪರ್ಮಿಷನ್ ತಗೊಂಡು ಎಂಟರ್ ಆಗ್ತಾರೆ ರಾತ್ರಿ 8 ಗಂಟೆಗೆ. ಈ ಗುಹೆ ಒಳಗಡೆ ಎಂಟರ್ ಆದ್ಮೇಲೆ ಒಳಗಡೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಆ ದಾರಿ ಅನ್ನೋದು ತುಂಬಾ ಕತ್ಲೆ ಆಗೋದಕ್ಕೆ ಶುರು ಆಗುತ್ತೆ. ಅಲ್ಲಿರೋ ಅಡ್ಡ ದಾರಿ ಎಲ್ಲ ಬರೋದಕ್ಕೆ ಶುರು ಆಗುತ್ತೆ. ಒಳಗಡೆ ಹೋಗ್ತಾ ಹೋಗ್ತಾ ಹೋಗೋ ದಾರಿ ಕೂಡ ತುಂಬಾ ಚಿಕ್ಕದಾಗ್ತಾ ಹೋಗುತ್ತೆ. ಹೀಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನಾವು ಒಳಗಡೆ ಮೂವ್ ಆಗೋದಿಕ್ಕೂ ಅಷ್ಟು ದೊಡ್ಡದಾಗಿ ದಾರಿ ಇರೋದಿಲ್ಲ. ನಮ್ಮ ದೇಹ ಎಷ್ಟು ಇರುತ್ತೆ ಅಷ್ಟು ಮಾತ್ರ ಒಳಗಡೆ ಹೋಗೋ ತರ ದಾರಿ ಅನ್ನೋದು ಬರೋದಕ್ಕೆ ಶುರು ಆಗುತ್ತೆ. ಈಗ ಇವ್ರು ಅಡ್ವೆಂಚರ್ ನ ಶುರು ಮಾಡಿ 45 ನಿಮಿಷ ಆಗುತ್ತೆ. ಇವ್ರು ಬರ್ತ್ ಕೆನಾಲ್ ಎಂಬ ಒಂದು ಪ್ಲೇಸ್ ನ ಆ ಗುಹೆ ಒಳಗಡೆ ಎಂಟರ್ ಆಗ್ತಾರೆ. ಜಾನು ಅಲ್ಲಿರೋ ಜನಗಳಲ್ಲಿ ಮೊದಲನೇದವನಾಗಿ ಈ ಒಂದು ಬರ್ತ್ ಕೆನಾಲ್ ನ ಎಂಟರ್ ಆಗ್ತಾನೆ. ಬರ್ತ್ ಕೆನಾಲ್ ನ ಎಂಟರ್ ಆದ್ಮೇಲೆ ಆ ಪಾತು ಸಣ್ಣದಾಗ್ತಾ ಹೋಗುತ್ತೆ. ಅವನ್ ಮುಂದಗಡೆ ಒಂದು ದೊಡ್ಡದಾಗಿರೋ ಒಂದು ಗುಂಡಿ ಕಾಣುತ್ತೆ. ಆ ಗುಂಡಿನ ನೋಡಿದ ತಕ್ಷಣ ಈ ಗುಂಡಿನ ನಾನು ದಾಟ್ಕೊಂಡು ಮುಂದೆ ಹೋದ್ರೆ ಆ ಹೋಗ್ತಿರೋ ದಾರಿ ಕೂಡ ತುಂಬಾ ದೊಡ್ಡದಾಗಿರುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಆ ಗುಂಡಿ ಒಳಗಡೆ ಅವನು ಜಂಪ್ ಆಗ್ತಾನೆ, ಒಳಗಡೆ ಎಂಟರ್ ಆಗ್ತಾನೆ. ಎಂಟರ್ ಆಗಿದ ತಕ್ಷಣ ಹೋಗಿ ಅವನ ತಲೆ ಡಮ್ ಅಂತ ಹೋಗಿ ಆ ಗುಹೆನ ಡೆಡ್ ಎಂಡ್ ಗೆ ಹೋಗಿ ಹೊಡೆಯುತ್ತೆ. ಈಗ ಜಾನ್ಗೆ ಗೊತ್ತಾಗುತ್ತೆ, ನಾನು ಈ ಡೆಡ್ ಎಂಡ್ ಗೆ ಬಂದು ಸಿಗಾಕೊಂಡಿದ್ದೀನಿ ಅಂತ. ಜಾನು ಬರ್ತ್ ಕೆನಾಲ್ ಅಲ್ಲಿ ಯಾವ ತರ ಸಿಗಾಕೊಂಡಿದ್ದಾನೆ ಅಂದ್ರೆ ತಲೆ ಕೆಳಗಾಗಿ ಕಾಲ್ ಮೇಲಾಗಿ ಈ ತರ ಒಂದು ಉಲ್ಟಾ ಪೊಸಿಷನ್ ಅಲ್ಲಿ ಅವನು ಸಿಗಾಕೊಂಡಿದ್ದಾನೆ. ಇಮಿಡಿಯೇಟ್ ಆಗಿ ಜಾನು ತುಂಬಾ ಗಾಬರಿಯಾಗಿ ಜೋರಾಗಿ ಕಿಡ್ಸ್ಕೊಂತಾನೆ. ಹಿಂದಗಡೆ ಅವನು ಜೋಸ್ ಜಾನ್ ಅವರ ತಮ್ಮ ಬರ್ತಿರ್ತಾನಲ್ಲ, ಅವನ ತಮ್ಮಂಗೆ ಹೇಳ್ತಾರೆ, ನಾನು ಈ ತರ ಸಿಗಾಕೊಂಡ್ಬಿಟ್ಟಿದ್ದೀನಿ, ನೀನು ಇನ್ನ ಮುಂದೆ ಬರಬೇಡ, ನನ್ಗೆ ಆದಷ್ಟು ನನ್ನ ಕಾಲ್ ಹಿಡ್ಕೊಂಡು ನನ್ಗೆ ಎಳಿಯಕ್ ನೋಡು, ನಾನು ರೆಡ್ ಹ್ಯಾಂಡ್ ಅಲ್ಲಿ ಸಿಗಾಕೊಂಡಿದ್ದೀನಿ, ನನ್ಗೆ ಎಳಿ ಕಾಲ್ ಹಿಡ್ಕೊಂಡು ಅಂತ ಹೇಳ್ತಾನೆ. ಇವಾಗ ಅವನ ತಮ್ಮ ಕೂಡ ಜಾನಿನ ಕಾಲ್ನ ಹಿಡ್ಕೊಂಡು ಎಳಿತಾನೆ. ಎಷ್ಟೇ ಎಳೆದ್ರೇನು ಜಾನು 1 ಇಂಚು ಕೂಡ ಮೇಲ್ಗಡೆ ಬರೋದಿಲ್ಲ, ಅಲ್ಲೇ ಸಿಗಾಕೊಂಡಿದ್ದಾನೆ. ಈಗ ಅವನ್ ಜೋಸ್ ಜಾನ್ ಅವನ ತಮ್ಮ ಏನ್ ಹೇಳ್ತಾನೆ, ನಾನು ವಾಪಸ್ ಹಿಂದಗಡೆ ಹೋಗಿ ಗುಹೆನ ಈಚೆಗಡೆ ಹೋಗಿ ನಾವು ಈ ರೆಸ್ಕ್ಯೂಯರ್ಸ್ ನಾನು ಕಾಲ್ ಮಾಡಿ ಕರಿತೀನಿ, ಅವ್ರು ಬಂದು ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಅವನ ತಮ್ಮ ಇರ್ತಾನಲ್ಲ, ಅವ್ನು ಹಿಂದಗಡೆ ನಿಧಾನಕ್ಕೆ ತೆಳ್ಕೊಂಡು ಆ ಗುಹೆನ ಈಚೆಗಡೆ ಬರ್ತಾನೆ. ಈಚೆಗಡೆ ಬಂದು 911ಗೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಟೀಮ್ ನ ಕರೀತಾರೆ. ಈಗ ಈ ಗುಹೆ ಪಕ್ಕನೇ ಒಂದು ಊರ್ ಇರುತ್ತೆ. ಆ ಊರಲ್ಲಿ ರೆಸ್ಕ್ಯೂ ಮಾಡೋ ಟೀಮ್ ಅಲ್ಲಿ ಒಬ್ರು ವುಮೆನ್ ಇರ್ತಾರೆ. ಆ ವುಮೆನ್ಗೆ ಇನ್ಫಾರ್ಮೇಶನ್ ತಿಳಿದು ಬಂದು ಇಮಿಡಿಯೇಟ್ ಆಗಿ ಅವ್ರು ನಟ್ಟಿಪುಟ್ಟಿ ಗುಹೆ ಹತ್ರ ಬರ್ತಾರೆ. ಬಂದ್ಬಿಟ್ಟು ಅಲ್ಲಿ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಏನೇನಾಯ್ತು ಅಂತ ಅವರು ಈ ಗುಹೆ ಒಳಗಡೆ ಎಂಟರ್ ಆಗ್ತಾರೆ. ಎಂಟರ್ ಆಗಿ ಬರ್ತ್ ಕೆನಾಲ್ ರೀಚ್ ಮಾಡ್ತಾರೆ. ಅಲ್ಲಿ ಒಂದು ಕಾಲ್ ಕಾಣ್ತಾ ಇರುತ್ತೆ, ಆ ಕಾಲು ಜಾನ್ ಅವ್ರದ್ದು. ಈಗ ಅವರು ಜಾನ್ ನ ಮಾತಾಡಿಸ್ತಾರೆ, ನಾನು ಈ ತರ ರೆಸ್ಕ್ಯೂ ಟೀಮ್ ಇಂದ ಬಂದಿದ್ದೀನಿ, ನಿಮ್ನ ಏನಾದ್ರು ಮಾಡಿ ನಾವು ಈಚೆಗಡೆ ತರ್ತೀವಿ ಅಂತ ಹೇಳಿ ಒಂದು ಮೆಸೇಜ್ ನ ಹೇಳ್ತಾರೆ. ಈಗ ಆ ವುಮೆನ್ ಜಾನಿನ ಕಾಲ್ನ ಹಿಡ್ಕೊಂಡು ಎಳಿತಾರೆ. ಆ ಜಾನ್ ಚೂರು ಕೂಡ ಮೇಲ್ಗಡೆ ಬರೋದಿಲ್ಲ. ಅವ್ರನ್ನ ಶೂ ಹಿಡ್ಕೊಂಡು ಎಳಿತಾರೆ, ಅವ್ರನ್ನ ಪ್ಯಾಂಟ್ ಹಿಡ್ಕೊಂಡು ಎಳಿತಾರೆ, ಚೂರು ಕೂಡ ಅವ್ರು ಅಲ್ಲಾಡೋದೇ ಇಲ್ಲ. ಈಗ ಈ ಸಿಚುವೇಶನ್ ತಿಳ್ಕೊಂಡು ಈ ವುಮೆನ್ ಆ ಜಾನ್ಗೆ ಹೇಳ್ತಾರೆ, ನಾನು ಏನೇ ಮಾಡಿದ್ರು ನೀನು ಮೇಲ್ಗಡೆ ಬರ್ತಿಲ್ಲ, ನಾನು ಹೊರಗಡೆ ಹೋಗಿ ಒಂದು ಪ್ಲಾನ್ ನ ಮಾಡ್ಕೊಂಡು ಇನ್ನ ಟೀಮ್ ಮೆಂಬರ್ಸ್ ನ ಕರ್ಕೊಂಡ್ ಬರ್ತೀನಿ, ಇನ್ನು ಧೈರ್ಯವಾಗಿರು ಅಂತ ಹೇಳ್ಬಿಟ್ಟು ಆ ವುಮೆನ್ ಕೂಡ ಹಾಗೆ ಹಿಂದಗಡೆ ಬಂದು ಆ ಗುಹೆನ ಈಚೆ ಬರ್ತಾರೆ. ಈಚೆ ಬಂದು ನೋಡಿದಾಗ ಅಲ್ಲಿ 40 ಜನ ರೆಸ್ಕ್ಯೂಯರ್ಸ್ ಟೀಮ್ ಬಂದಿರ್ತಾರೆ.
ಅವರೆಲ್ಲ ಪ್ಲಾನ್ ಮಾಡ್ತಾ ಇರ್ತಾರೆ ಯಾವ ತರ ತರೋಣ ಅಂತ. ಜಾನ್ ಇರೋ ಸಿಚುವೇಶನ್ ತಿಳ್ಕೊಂಡು ಅನಲೈಸ್ ಮಾಡಿ ಪ್ಲಾನ್ ನ ಮಾಡ್ತಾರೆ. ಮೊದಲನೇ ಪ್ಲಾನ್ ಹೇಳ್ತಾರೆ, ಆ ಗುಹೆ ಒಳಗಡೆ ಹೋಗ್ತಿರೋ ದಾರಿನ ಡ್ರಿಲ್ ಮಾಡಿದಾಗ ದಾರಿ ದೊಡ್ಡದಾಗುತ್ತೆ, ಬರ್ಕೆನ ಡ್ರಿಲ್ ಮಾಡಿ ಅವನ್ನ ಈಸಿಯಾಗಿ ತಗೊಂಡ್ಬರ್ಬೋದು ಅಂತ ಹೇಳ್ತಾರೆ. ಇದರಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಇದೆ. ನಾವೇನಾದ್ರೂ ಆ ಗುಹೆನ ಡ್ರಿಲ್ ಮಾಡಿದ್ರೆ ಆ ಕಲ್ ಬಂಡೆ ಬಂದು ಆ ಜಾನಿನ ಮುಖದ ಮೇಲೆ ಬೀಳುತ್ತೆ, ತುಂಬಾ ಧೂಳು ಕೂಡ ಜಾಸ್ತಿ ಆಗುತ್ತೆ, ಅವ್ನಿಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈ ಪ್ಲಾನ್ ನ ಡ್ರಾಪ್ ಮಾಡ್ತಾರೆ. ಇನ್ನೊಂದು ಪ್ಲಾನ್ ನ ಹೇಳ್ತಾರೆ, ಗುಹೆ ಒಳಗಡೆ ಒಂದು ಪುಲ್ಲಿ ಮೆಷಿನ್ ತರ ಹಗ್ಗ ಹಾಕಿ ಸೆಟ್ ಮಾಡೋಣ. ಈ ಬಾವಿಯಲ್ಲಿ ನಾವು ಹಗ್ಗ ಹಾಕಿ ನೀರನ್ನ ಯಾವ ತರ ಎತ್ತುತ್ತೀವಿ, ಅಲ್ಲಿ ರೌಂಡ್ ಆಗಿರೋ ಒಂದು ಚಕ್ರದ ರಟ್ಟೆ ತರ ಇರುತ್ತಲ್ಲ, ಆ ತರ ಒಂದು ರಟ್ಟೆನ ಈ ಗುಹೆ ಒಳಗಡೆ ಸೆಟ್ ಮಾಡಿ ಹಗ್ಗದ ಮುಖಾಂತರ ಎಳೆಯೋಣ ಅಂತ ಹೇಳಿ ಒಂದು ಪ್ಲಾನ್ ನ ಮಾಡ್ತಾರೆ. ಈಗ ಈ ಗುಹೆ ಒಳಗಡೆ ಒಬ್ಬ ರೆಸ್ಕ್ಯೂರ್ ಒಳಗಡೆ ಹೋಗಿ ಅಲ್ಲಿ ಸಣ್ಣ ಸಣ್ಣ ಡ್ರಿಲ್ ನ ಮಾಡಿ ಈ ಒಂದು ಪುಲ್ಲಿ ಮಿಷಿನ್ ನ ಸೆಟ್ ಮಾಡ್ತಾರೆ. ಇದನ್ನ ಸೆಟ್ ಮಾಡೋಷ್ಟ್ರಲ್ಲೇ 19 ಗಂಟೆ ಟೈಮ್ ಆಗೋಗ್ಬಿಡುತ್ತೆ. ಇವರು ಗುಹೆಯನ್ನ ಎಂಟರ್ ಆಗಿ 19 ಗಂಟೆ ಟೈಮ್ ಆಗ್ಬಿಡುತ್ತೆ. ಈಗ ಜಾನ್ ಹತ್ರ ಸೆಲ್ ಫೋನ್ ನ ಕಳಿಸ್ತಾರೆ, ಒಂದು ಹಗ್ಗನ ಹಾಕಿ. ಆ ಸೆಲ್ ಫೋನ್ ಅಲ್ಲಿ ಜಾನ್ ಅವರ ವೈಫ್, ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜಾನ್ಗೆ ಧೈರ್ಯ ಹೇಳ್ತಾ ಇರ್ತಾರೆ, ನಾವು ಹೇಗಾದ್ರೂ ಮಾಡಿ ಈಚೆ ತರ್ತೀವಿ, ಧೈರ್ಯವಾಗಿರು, ಈಗ ಎಷ್ಟೊಂದ್ ಜನ ರೆಸ್ಕ್ಯೂರ್ಸ್ ಬಂದಿದ್ದಾರೆ, ಈಗ ಹೇಗಾದ್ರೂ ಮಾಡಿ ತೆಗಿತೀವಿ ಅಂತ ಒಂದು ನಂಬಿಕೆಯನ್ನ ಜಾನ್ ಹತ್ರ ಹೇಳ್ತಾ ಇರ್ತಾರೆ. ಈಗ ಒಳಗಡೆ ಪುಲ್ಲಿ ಮಿಷಿನ್ ಎಲ್ಲ ಸೆಟ್ ಮಾಡಿರ್ತಾರೆ. ಸೆಟ್ ಮಾಡಿ ಆ ಪುಲ್ಲಿ ಮಿಷಿನ್ ಸೆಟ್ ಮಾಡಿ ಆ ಒಂದು ಹಗ್ಗನ ಜಾನ್ ಕಾಲ್ಗೆ ಕಟ್ತಾರೆ. ಫಸ್ಟ್ ಅಟೆಂಪ್ಟ್ ಶುರು ಆಗುತ್ತೆ, ಫಸ್ಟ್ ಪುಲ್ ಶುರು ಆಗುತ್ತೆ. ಆ ಹಗ್ಗವನ್ನ ಸ್ವಲ್ಪ ಸ್ವಲ್ಪ ಎಳಿತಾರೆ. ಜಾನ್ ಕೂಡ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಬರ್ತಾನೆ. ಈಗ ಒಂದು ಪುಲ್ ಆದ್ಮೇಲೆ ಒಂದು 15 ನಿಮಿಷ ರೆಸ್ಟ್ ನ ಕೊಡ್ತಾರೆ. ಮತ್ತೆ 15 ನಿಮಿಷ ಆದ್ಮೇಲೆ ಸೆಕೆಂಡ್ ಪುಲ್ ಮಾಡ್ತಾರೆ. ಸೆಕೆಂಡ್ ಪುಲ್ ಅಲ್ಲಿ ಕೂಡ ಜಾನ್ ಇನ್ನೂ ಸ್ವಲ್ಪ ಮೇಲ್ಗಡೆ ಬರ್ತಾನೆ. ಇದೇ ತರ ಒಂದು 15 ನಿಮಿಷ ರೆಸ್ಟ್ ನ ಕೊಟ್ಟು ಇನ್ನು ಥರ್ಡ್ ಪುಲ್, ಫೋರ್ತ್ ಪುಲ್, ಫಿಫ್ತ್ ಪುಲ್ ಈ ತರ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಜಾನ್ ಮೇಲ್ಗಡೆ ಬರ್ತಿದ್ದ. ಈ ತರಾನೇ ಪುಲ್ ಮಾಡ್ತಿರ್ಬೇಕಾದ್ರೆ ಒಂದು ಬ್ಯಾಡ್ ಸಿಚುವೇಶನ್ ಶುರು ಆಗುತ್ತೆ. ಅದೇನಂದ್ರೆ ಅಲ್ಲಿ ಒಂದು ಪುಲ್ಲಿ ಕಟ್ಟಿರ್ತಾರಲ್ಲ, ಆ ಒಂದು ಪುಲ್ಲಿ, ಆ ಚಕ್ರದ ರಟ್ಟೆ ಆ ರೆಸ್ಕ್ಯೂರ್ ತಲೆ ಮೇಲೆ ಬಿದ್ಬಿಡುತ್ತೆ. ಬಿದ್ಮೇಲೆ ಆ ತಲೆಯಲ್ಲಿ ರಕ್ತ ಬರೋದಕ್ಕೆ ಶುರು ಆಗುತ್ತೆ. ಈಗ ರೆಸ್ಕ್ಯೂರ್ಗೆ ತಲೆ ಬರೋದಕ್ಕೆ ಶುರು ಆಗುತ್ತೆ. ಜಾನ್ಗೆ ಕೂಡ ಇನ್ಫಾರ್ಮೇಶನ್ ಹೇಳ್ತಾನೆ, ನನಗೆ ರಕ್ತ ಬರ್ತಿದೆ, ನಾನು ಹೊರಗಡೆ ಹೋಗಿ ಇನ್ನೊಬ್ಬ ರೆಸ್ಕ್ಯೂರ್ನ ಕಳಿಸ್ತೀನಿ, ನೀನು ಧೈರ್ಯವಾಗಿರು ಅಂತ ಹೇಳಿ ಆ ರೆಸ್ಕ್ಯೂರ್ ಸ್ವಲ್ಪ ಸ್ವಲ್ಪ ಹಿಂದಗಡೆ ಹೋಗಿ ತೆಗೆದುಕೊಂಡು ಹೋಗಿ ಆ ಕೇವ್ನ ಗುಹೆನ ಈಚೆಗಡೆ ಹೋಗ್ತಾರೆ. ಈಚೆಗಡೆ ಹೋದ್ಮೇಲೆ ಇನ್ನೊಬ್ಬ ರೆಸ್ಕ್ಯೂರ್ನ ಒಳಗಡೆ ಕಳಿಸ್ತಾರೆ. ಈ ರೆಸ್ಕ್ಯೂರ್ ಬರೋದಕ್ಕೆ ತುಂಬಾ ಹೊತ್ತಾಗುತ್ತೆ, 1 ಗಂಟೆ 2 ಗಂಟೆ ಟೈಮ್ ಹಿಡಿಯುತ್ತೆ. ಈ ರೆಸ್ಕ್ಯೂರ್ ಜಾನ್ ಹತ್ರ ಬಂದು ಅಲ್ಲಿ ಕಿತ್ತೋಗಿರೋ ಪುಲ್ಲಿನ ಮತ್ತೆ ಅವರು ಡ್ರಿಲ್ ಮಾಡಿ ಮತ್ತೆ ಆ ಪುಲ್ಲಿನ ಫಿಟ್ ಮಾಡ್ತಾರೆ. ಫಿಟ್ ಮಾಡಿ ಆ ಹಗ್ಗ ಹಾಕಿ ಜಾನ್ ಗಾಲ್ಗೆ ಕಟ್ತಾರೆ. ಆ ಹಗ್ಗ ಹಾಕಿ ಎಳಿತಾರೆ. ಈ ಜಾನ್ ಮೇಲ್ಗಡೆ ಬರೋದೇ ಇಲ್ಲ. ಅಲ್ಲಿರೋ ರೆಸ್ಕ್ಯೂರ್ ಜಾನ್ಗೆ ಹೇಳ್ತಾರೆ, ಜಾನ್ ನೀನ್ ಸ್ವಲ್ಪ ಆದ್ರೂ ಪುಷ್ ಮಾಡಬೇಕು, ನೀನ್ ಪುಷ್ ಮಾಡಿದ್ರೆ ನಾವು ರೋಪ್ ಇಂದ ಪುಲ್ ಮಾಡ್ತೀವಿ, ನೀನು ಬೇಗನೆ ಮೇಲ್ಗಡೆ ಬರ್ಬೋದು ಅಂತ ಹೇಳಿ ಆ ಒಂದು ವಾಯ್ಸ್ ಮುಖಾಂತರ ಅವ್ರಿಗೆ ಹೇಳ್ತಾ ಇರ್ತಾರೆ. ಜಾನ್ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರೋದೇ ಇಲ್ಲ. ಜಾನ್ ಹತ್ರ ಇಂದ ಏನೂ ರೆಸ್ಪಾನ್ಸ್ ಬರ್ತಿಲ್ಲ ಅಂತ ಹೇಳಿ ಈಚೆಗಡೆ ಇರೋ ರೆಸ್ಕ್ಯೂಯರ್ಸ್ಗೆ ಈ ಒಳಗಡೆ ಇರೋ ರೆಸ್ಕ್ಯೂಯರ್ ಒಂದು ಇನ್ಫಾರ್ಮೇಶನ್ ನ ಹೇಳ್ತಾನೆ. ಈ ಇನ್ಫಾರ್ಮೇಶನ್ ಹೇಳಿದ್ಮೇಲೆ ಒಳಗಡೆ ಹೋಗಿರೋ ರೆಸ್ಕ್ಯೂಯರ್ನ ಈಚೆಗಡೆ ಕರ್ಕೊಂತಾರೆ. ಈಚೆಗಡೆ ಕರ್ಕೊಂಡ್ಮೇಲೆ ಒಬ್ಬ ಡಾಕ್ಟರ್ನ ಒಳಗಡೆ ಕಳಿಸ್ತಾರೆ. ಆ ಡಾಕ್ಟರ್ ಬಂದು ಆ ಜಾನಿನ ಕಾಲಿನ ಪಲ್ಸ್ ನ ಚೆಕ್ ಮಾಡ್ತಾನೆ. ಪಲ್ಸ್ ಅನ್ನೋದು ವರ್ಕ್ ಆಗ್ತಿರಲ್ಲ, ಪಲ್ಸ್ ಇರೋದೇ ಇಲ್ಲ. ಮತ್ತೆ ಆ ಡಾಕ್ಟರ್ ಕೂಡ ಜಾನ್ ಏನಾದ್ರೂ ಒಂದು ಮೂವ್ಮೆಂಟ್ ನ ಮಾಡು, ಏನಾದ್ರೂ ಒಂದು ಇನ್ಫಾರ್ಮೇಶನ್ ನ ಹೇಳು, ಏನಾದ್ರೂ ಹೇಳು, ನೀನು ಜೀವಂತವಾಗಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಾವು ನಿಮ್ಮನ್ನ ಪುಲ್ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ಜಾನ್ ಹತ್ರ ಇಂದ ಏನು ಇನ್ಫಾರ್ಮೇಶನ್ ಬರೋದಿಲ್ಲ. ಮತ್ತೆ ಆ ಡಾಕ್ಟರ್ ಕೂಡ ಹಿಂದಗಡೆ ಹೋಗಿ ಮೇಲ್ಗಡೆ ಗುಹೆನ ಈಚೆಗಡೆ ಹೋಗ್ತಾರೆ. ಈಚೆಗಡೆ ಹೋದ್ಮೇಲೆ ಆ ಜಾಗಕ್ಕೆ ಒಂದು ಸೆಲ್ ಫೋನ್ ನ ಕಳಿಸ್ತಾರೆ. ಆ ಸೆಲ್ ಫೋನ್ ಅಲ್ಲಿ ಆ ಜಾನಿನ ವೈಫ್, ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಾತಾಡ್ತಾರೆ. ಆದ್ರೆ ಜಾನ್ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರೋದಿಲ್ಲ. ಅಲ್ಲಿರೋ ಡಾಕ್ಟರ್ ಎಲ್ಲ ಹೇಳ್ತಾರೆ, ಈ ತರ ತಲೆ ಕೆಳಗಾಗಿ ಇಷ್ಟೊತ್ತು ಒಬ್ಬ ಮನುಷ್ಯ ಒಂದು ಗುಹೆ ಒಳಗಡೆ ಎಲ್ಲಾದ್ರೂ ಸಿಗಾಕೊಂಡಿದ್ರೆ ಅವನಿಗೆ ಕಾರ್ಡಿಯಾಕ್ ಅರೆಸ್ಟ್ ಬರೋದಕ್ಕೆ ಜಾಸ್ತಿ ಆಗುತ್ತೆ. ಈ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಹಾರ್ಟ್ ಅಲ್ಲಿ ಒಂದು ಪ್ರೆಷರ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಈ ಕಾರಣದಿಂದ ಒಂದು ಕಾರ್ಡಿಯಾಕ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಜಾನ್ ಹತ್ರ ಇಂದ ಯಾವುದೇ ಒಂದು ರೆಸ್ಪಾನ್ಸ್ ಬರ್ದೇ ಇರೋ ಕಾರಣದಿಂದ ಜಾನ್ಗೆ ಒಂದು ಹಾರ್ಟ್ ಅಟ್ಯಾಕ್ ಬಂದು ಕಾರ್ಡಿಯಾಕ್ ಅರೆಸ್ಟ್ ನ ಬಂದು ಜಾನ್ ಅನ್ನೋದು ಸತ್ತೋಗಿದ್ದಾನೆ ಅಂತ ಹೇಳಿ ಅಲ್ಲಿರೋ ಎಲ್ರಿಗೂ ಆ ಡಾಕ್ಟರ್ ತಿಳಿಸ್ತಾರೆ. ಈ 28 ಗಂಟೆ ನಡೆದಿರೋ ಈ ರೆಸ್ಕ್ಯೂ ಮೆಷಿನ್ ಫೇಲ್ ಆಗುತ್ತೆ. ಜಾನ್ ಅವನು ಕೂಡ ಸತ್ತು ಹೋಗ್ತಾನೆ. ಅಲ್ಲಿರೋ ರೆಸ್ಕ್ಯೂಯರ್ಸ್ ಮತ್ತೆ ಜಾನಿನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬಾ ದುಃಖದಲ್ಲಿ ಇರ್ತಾರೆ. ಸ್ವಲ್ಪ ಹೊತ್ತು ಆದ್ಮೇಲೆ ಅಲ್ಲಿರೋ ಲೋಕಲ್ ಅಥಾರಿಟಿ ಆಫೀಸರ್ ಎಲ್ಲ ಬಂದು ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಮಾತನ್ನ ಹೇಳ್ತಾರೆ, ನಾವು ಈ ಬಾಡಿನ ರೆಸ್ಕ್ಯೂ ಮಾಡೋದಕ್ಕೆ ಹೋದ್ರೆ ಅವರ ದೇಹ ಕೂಡ 2 ತುಂಡುಗಳಾಗೋದಕ್ಕೆ ಚಾನ್ಸಸ್ ಇದೆ. ಒಂದು ಕೆಲಸ ಮಾಡೋಣ, ಆ ಬಾಡಿನ ಅಲ್ಲೇ ಇರಲಿ, ಈ ಗುಹೆನ ಎಂಟ್ರೆನ್ಸ್ ನ ಕಲ್ಲು ಸಿಮೆಂಟ್ ಆಗಿ ನಾವು ಕಂಪ್ಲೀಟ್ ಆಗಿ ಮುಚ್ಚಿಬಿಡ್ತೀವಿ. ಇಲ್ಲಿ ಜಾನ್ಗೋಸ್ಕರ ಒಂದು ಫೋಟೋನ ಹಾಕಿ ಒಂದು ಗೋರಿ ಕಲ್ಲು ಕೂಡ ಇಡ್ತೀವಿ, ನೀವು ಇದಕ್ಕೆ ಒಪ್ಕೊಬೇಕು ಅಂತ ಹೇಳಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳ್ತಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದಕ್ಕೆ ಒಪ್ಕೊಂತಾರೆ. ಇದೇ ಜಾಗ
ಜಾಗದಲ್ಲಿ ಜಾನಿನ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಆ ಜಾಗದಲ್ಲಿ ಒಂದು ಗೋರಿಕಲ್ನ ಇಟ್ಟು ಆ ಕೇವಲ ಎಂಟ್ರೆನ್ಸ್ ಏನು ಹೋಗ್ತೀವಿ ಅದು ಕಂಪ್ಲೀಟ್ ಆಗಿ ಸೀಲ್ ನ ಮಾಡಿ ಮುಚ್ಚಿಬಿಡ್ತಾರೆ. ಇವತ್ತಿಗೂ ಕೂಡ ಈ ನಟ್ಟಿಪುಟ್ಟಿ ಕೇವ್ ಹತ್ರ ಯಾರು ಹೋಗೋದಿಲ್ಲ. ಸುತ್ತಮುತ್ತ ಕೆಲವೊಂದು ಕಿಲೋಮೀಟರ್ ಜನಗಳು ಯಾರು ಓಡಾಡಬಾರ್ದು ಅಂತ ಹೇಳಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಹಾಕಿ ಇಟ್ಟಿದ್ದಾರೆ. ಇವತ್ತಿಗೂ ಕೂಡ ಈ ನಟ್ಟಿಪುಟ್ಟಿ ಕೇವ್ ಅಂದ್ರೆ ಒಂದು ಕೆಟ್ಟದಾಗಿರೋ ದೃಶ್ಯ ಮತ್ತೆ ತುಂಬಾ ಬೇಜಾರಾಗುವ ಒಂದು ಮೆಮೊರೀಸ್ ಜನಗಳಿಗೆ ಬರುತ್ತೆ. ಈ ನಟ್ಟಿಪುಟ್ಟಿ ಕೇವ್ ಮತ್ತೆ ಈ ಜಾನ್ಗೆ ನಡೆದಿರೋ ಇನ್ಸಿಡೆಂಟ್ ನಮ್ಗೇನ್ ಹೇಳ್ಕೊಡುತ್ತೆ ಅಂದ್ರೆ ಲೈಫ್ ಅಲ್ಲಿ ನಾವು ರಿಸ್ಕ್ ನ ತಗೊಬೇಕು, ಆದ್ರೆ ಜೀವನಕ್ಕೆ ಅಪಾಯ ತರೋ ರಿಸ್ಕ್, ಆ ಒಂದು ಅಡ್ವೆಂಚರ್, ಆ ಒಂದು ಜಾಯ್ ಬೇಕಿಲ್ಲ ಅಂತ ಹೇಳಿ ಈ ಒಂದು ಇನ್ಸಿಡೆಂಟ್ ಇಂದ ನಮ್ಗೆ ತಿಳ್ಕೊಬಹುದು. ಮತ್ತೆ ನಾಳೆ ನಿಮ್ಮ ಹತ್ರ ಇನ್ನೊಂದು ಟಾಪಿಕ್ ನ ತಗೊಂಡ್ಬಂದು ಮಾತಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.